ಮೀಂಜ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡಂಬಾರು ಚಾದಿಪಡ್ಪು ನಿವಾಸಿ ಇಬ್ರಾಹಿಂ ಅವರ ಮನೆಯ ಹಿಂಭಾಗದ ಬಾಗಿಲು ಒಡೆದು ನುಗ್ಗಿದ ಕಳ್ಳರು ಮನೆಯ ಕಪಾಟಿನೊಳಗೆ ಇರಿಸಲಾಗಿದ್ದ 8,000 ರೂಪಾಯಿ ನಗದು ಹಾಗೂ ಚಿನ್ನಾಭರಣಗಳನ್ನು ಕಳವುಗೈದು ಪರಾರಿಯಾಗಿದ್ದಾರೆ. ಇಬ್ರಾಹಿಂ ಹಾಗೂ ಕುಟುಂಬ ಮನೆ ಸಮೀಪದ ಕಡಂಬಾರು ಮಸೀದಿಯ ಉರೂಸ್ಗೆ ತೆರಳಿದ್ದ ಸಂದರ್ಭ ಈ ಘಟನೆ ನಡೆದಿದೆ. ಇಬ್ರಾಹಿಂ ಕುಟುಂಬ ಉರೂಸ್ನಿಂದ ಮರಳಿದಾಗ ಕಳವು ನಡೆದಿರುವುದು ಗಮನಕ್ಕೆ ಬಂದಿದೆ. ಮಾಹಿತಿಯನ್ನು ಅರಿತು ಮಂಜೇಶ್ವರ ಪೊಲೀಸರು ಹಾಗೂ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಪ್ರಾರಂಭಿಸಿದ್ದಾರೆ. ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೀಗ ಹಾಕಲಾಗಿರುವ ಮನೆಗಳನ್ನು ಟಾರ್ಗೆಟ್ ಮಾಡಿ ನಡೆಯುತ್ತಿರುವ ಕಳ್ಳತನಗಳು ಹೆಚ್ಚಳಗೊಳ್ಳುತ್ತಿರುವುದು ಸ್ಥಳೀಯರಲ್ಲಿ ಆತಂಕವನ್ನು ಹೆಚ್ಚಿಸಿದೆ. ಸಂಬಂಧಿಕರನ್ನು ಭೇಟಿ ಮಾಡಲು ಹೋಗಿರುವ ಕುಟುಂಬಗಳ ಮನೆಗಳು ಹಾಗೂ ಲಾಕ್ ಮಾಡಿರುವ ವ್ಯಾಪಾರ ಕೇಂದ್ರಗಳನ್ನು ಕೇಂದ್ರೀಕರಿಸಿ ಕಳವು ನಡೆಯುತ್ತಿದೆ. ಈ ಬೆಳವಣಿಗೆಯ ನಡುವೆಯಲ್ಲಿ ಸ್ಥಳೀಯರು ಹೆಚ್ಚು ಜಾಗರೂಕರಾಗಿರಬೇಕು ಹಾಗೂ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಕಂಡಾಗ ತಕ್ಷಣ ಪೊಲೀಸರಿಗೆ ಮಾಹಿತಿ നീടಬೇಕು ಎಂದು പോലീസರು മനവി ಮಾಡಿದ್ದಾರೆ. പിന്നെ 8:30 മണിക്ക് വീട് പൂട്ടിയിട്ട് എല്ലാവരും ഇവരും പിന്നെ ഇവരുടെ ഭാര്യയും മക്കളെല്ലാവരും ഇവിടെ തൊട്ടടുത്ത് നമ്മുടെ മഹലിൽ നടക്കുന്ന ഉറൂസ് പരിപാടിക്ക് പോയതായിരുന്നു. ഉറൂസ് പരിപാടി കഴിഞ്ഞിട്ട് രാത്രി 12 കാലിന് ഇവിടെ വന്ന് നോക്കുമ്പോഴാണ് പുറത്ത് വശത്തുള്ള പിന്നെ ഡോറ് പൊളിച്ച നിലയിൽ കാണുന്നത്. ഇവർ അകത്തേക്ക് പ്രവേശിക്കുമ്പോൾ രണ്ട് ബെഡ്റൂമിലുള്ള കപ്പാട്ടുകളൊക്കെ പൊളിച്ച് അതിലുള്ള സ്വർണവും അതുപോലെ തന്നെ പണവും അതുപോലെ മറ്റ് പ്രധാനപ്പെട്ട രേഖകളൊക്കെ പിന്നെ മോഷിച്ച നിലയിലാണ് കണ്ടത്. അപ്പോൾ തന്നെ പോലീസിനെ വിളിച്ച് വിവരം അറിയിച്ചിരുന്നു. ರೆಹಮಾನುದ್ಯಾವರ V4 ನ್ಯೂಸ್ ಮಂಜೇಶ್ವರ.